ಭಾರತದ ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ, ನಮ್ಮಿಂದಲೇ ಹುಟ್ಟಿದಂಥ ಬಾಂಗ್ಲಾದೇಶ ಮುಗ್ಗಲ ಮುಳ್ಳಾಗ್ತಾ ಇದೆ, ಗೊತ್ತಿದೆ. ಅಲ್ಲಿ ಸರ್ಕಾರ ಬದಲಾವಣೆ ಆದಂಥ ರಾಜಕತೆ ಆಗಿದೆ ಅಂತ. ಆದರೆ ಎಲ್ಲಿ ತನಕ ಜೋ ಬೈಡನ್ ಅಮೆರಿಕ ಅಧ್ಯಕ್ಷ ಆಗಿದ್ದರು ಅಲ್ಲಿ ತನಕ ಬಾಂಗ್ಲಾದೇಶದ ಆಟೋಟೋಪ ಜಾಸ್ತಿ ಇತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಆದ ಕಾರಣಕ್ಕಾಗಿ ಅಮೆರಿಕ ಕೃಪಾಪೋಷಿತ ನಾಯಕನೋರ್ವ ಪಟ್ಟಾಭಿಷಿಕ್ತನಾದ ಮೇಲೆ ಪದೇ ಪದೇ ಕಿರಿಕ್ ನಡೀತಾ ಇದೆ. ಇದೀಗ ಬಾಂಗ್ಲಾದೇಶವನ್ನು ಮಟ್ಟ ಹಾಕೋಕ್ಕೆ ಭಾರತಕ್ಕೆ ಅಮೆರಿಕದ ಬೆಂಬಲ ಸಿಕ್ಕಿದೆ. ಬನ್ನಿ ಒಂದು ರಿಪೋರ್ಟ್. ಬಾಂಗ್ಲಾದೇಶ ವಿಚಾರ ಮೋದಿಯೇ ನೋಡಿಕೊಳ್ತಾರೆ. ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚುತ್ತಿದೆ ಭಾರತದ ಪವರ್. ಬ್ಲಡ್ ಬ್ರದರ್ ಪಾಕಿಸ್ತಾನ, ಅಮೆರಿಕದ ಎಡಪಂಥೀಯ ಸರ್ಕಾರ, ಮೋದಿ ವಿರುದ್ಧ ಸದಾ ವಿಷ ಕಕ್ಕುವ ಜಾರ್ಜ್ ಸೋರೋಸ್ ಎಂಬ ಶ್ರೀಮಂತ ಸೇರಿ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಉರುಳಿಸಿ ಮೊಹಮ್ಮದ್ ಯೂನುಸ್ನನ್ನ ತಂದು ಕೂರಿಸಿದ್ರು. ಸಿಕ್ಕಿದ್ದೇ ಚಾನ್ಸು ಅಂತ ನೋಬೆಲ್ ಯೂನಿಸ್ ಜಾಲಿ ಜಾಲಿ ಜೀವನವನ್ನ ನಡೆಸ್ತಿದ್ದಾನೆ. ಯೂನುಸ್ಗೆ ದೊಡ್ಡ ಶಾಕ್ ಕೊಟ್ಟ ಟ್ರಂಪ್. ಅಮೆರಿಕದಲ್ಲಿ ಡೆಮೊಕ್ರೆಟಿಕರ ಸರ್ಕಾರ ಪತನವಾಗಿ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಬರುತ್ತಿದ್ದಂತೆಯೇ ಯೂನುಸ್ಗೆ ಟೆನ್ಷನ್ ಶುರುವಾಗಿತ್ತು. ಕಡುವೈರಿ ಟ್ರಂಪ್ ಅದೇನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಹೆಚ್ಚಾಗಿತ್ತು. ಆದ್ರೆ ಬಾಂಗ್ಲಾದೇಶ ವಿಷಯವನ್ನ ಮೋದಿ ನೋಡಿಕೊಳ್ಳುತ್ತಾರೆ ಅನ್ನೋ ಮೂಲಕ ದೊಡ್ಡಣ್ಣ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. Well, there was no role for our deep state. It was this is something that the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಬಾಂಗ್ಲಾದೇಶಕ್ಕೆ ಯಾವ ಥರ ಗುನ್ನ ಕೊಡ್ತಾ ಇದ್ದಾರೆ, ಇದು ಮೋದಿ ಟ್ರಂಪ್ ಹೆಣೆದಿರುವ ಖಡಕ್ ತಂತ್ರವಂತೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಪ್ಲಾನ್ ನಡೀತಾ ಇದೆ ಬಾಂಗ್ಲಾದೇಶದ ವಿರುದ್ಧ. ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಯ್ತು ನೀವು ನೋಡಿದಿರಿ. ನಾವೇ ಹುಟ್ಟಿಸಿದಂಥ ರಾಷ್ಟ್ರ ಅದು. ಬದಲಾವಣೆಗಳಾದಾಗ ಅಲ್ಲಿಯ ಅಲ್ಪಸಂಖ್ಯಾತ ಹಿಂದೂಗಳನ್ನು ಯಾವ ಥರ ಟಾರ್ಗೆಟ್ ಮಾಡಿದರು, ಅಲ್ಲಿ ಅನ್ನ ಹಾಕಿದಂಥ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಅವರ ಹಣೆ ಬರ ಅವರು ಬಿಡಲಿಲ್ಲ. ಇದೀಗ ಮೋದಿ ವಿರುದ್ಧ ಕೆಲಸ ಮಾಡಿತ್ತು ಡೀಪ್ ಸ್ಟೇಟ್, ಟ್ರಂಪ್ ವಿರುದ್ಧ ಕೆಲಸ ಮಾಡಿತ್ತು ಡೀಪ್ ಸ್ಟೇಟ್. ಭಾರತ ಜೊತೆ ಬಾಂಗ್ಲಾ ಪ್ರಧಾನಿ ಯೂನುಸ್ ಕಿರಿಕ್ ಮಾಡ್ತಾ ಇದ್ದ. ಭಾರತ ಜೊತೆಗಿನ ಸಂಬಂಧ ಚೆನ್ನಾಗಿತ್ತು, ಅದನ್ನು ಹದಗೆಡಿಸಿದ್ದ ಯೂನುಸ್. ಟ್ರಂಪ್ ಜೊತೆ ಹಿಂದೊಮ್ಮೆ ಇದೇ ಯೂನುಸ್ ಕಿರಿಕ್ ಮಾಡಿದ್ದ. ಈಗ ಕಾಲ ಬಂದಿದೆ. 2017ರಲ್ಲಿ ಟ್ರಂಪ್ ಸೋಲಿಸಲು ಯೂನುಸ್ ರಣತಂತ್ರ ಮಾಡಿದ್ದ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋದಾಗ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದರು. ಭಾಳ ಟೀಕೆಗಳು ವ್ಯಕ್ತವಾಗಿತ್ತು. ನಿಮ್ಮ ಫ್ರೆಂಡ್ ಸೋತಾ ಯಾರಿಗಾಗಿ ಸ್ವಾಮಿ? ಇವತ್ತು ನಿಮ್ಮ ಫ್ರೆಂಡ್ ಸೋತಾ ಹೇಳೋರೆಲ್ಲ ಮತ್ತೆ ರಿಟ್ವೀಟ್ ಮಾಡಿ ಏನಾಯಿತು ಅಂತೇಳಿ. ಹಿಲರಿ ಕ್ಲಿಂಟನ್ ಪರ ಕೆಲಸ ಮಾಡಿದ್ದ ಯೂನುಸ್, ಆದರೂ ಗೆದ್ದು ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಜೊತೆ ಚರ್ಚೆಗೆ ಬಂದಿತ್ತು ಬಾಂಗ್ಲಾ ನಿಯೋಗ. ಆಗ ಇದೇ ಟ್ರಂಪ್ ಅವನಲ್ಲಿ ಯೂನುಸ್ ಅಂತ ಕೇವಲವಾಗಿ ಮಾತಾಡಿದರು, ಕೇವಲವಾಗಿ. ಇವತ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಬರೆಯೋದ್ರ ಜೊತೆಗೆ ಆ ಚೇರನ್ನು ಅಮೆರಿಕದ ಅಧ್ಯಕ್ಷರೆಲ್ಲ ಮಾಡಲ್ಲ ರೀ, ಹಾಂಜಿ ಪಿಂಜಿ ರಾಷ್ಟ್ರಗಳಿಗೆಲ್ಲ ಮಾಡಲ್ಲ. ಆ ರಾಷ್ಟ್ರದ ತಾಕತ್ತು ಗೊತ್ತಾದ ನಂತರವೇ ಮಾಡೋದು. ಅದು ಮೋದಿಗೆ ಸಿಕ್ಕಂಥ ರೆಸ್ಪೆಕ್ಟ್ ಅನ್ಕೋಬೇಡಿ. ಒಂದು ವೇಳೆ ಮೋದಿ ವಿರೋಧಿಗಳು ಯಾರಾದರೂ ಇದ್ದರೆ, ಮೋದಿ ಪರವಾಗಿದ್ದವ್ರು ಅಂದ್ಕೋತಾರೆ ಮೋದಿ ರೆಸ್ಪೆಕ್ಟ್, ಭಾರತಕ್ಕೆ ರೆಸ್ಪೆಕ್ಟ್. ಮೋದಿ ವಿರೋಧಿಗಳಿದ್ದರೆ ಅದು ಪ್ರಧಾನಮಂತ್ರಿಗಳಿಗೆ ಭಾರತಕ್ಕೆ ಸಿಕ್ಕಂಥ ರೆಸ್ಪೆಕ್ಟ್ ಅಂತಾದರೂ ಅಂದ್ಕೊಳ್ಳಿ. ಈಗ ಇದೇ ಯೂನುಸ್ಗೆ ಮೋದಿ ಮೂಲಕ ಪಾಠ ಕಲಿಸ್ತಾರೆ ಟ್ರಂಪ್. ಯಾಕಂದರೆ ಎಲ್ಲವನ್ನು ಕೂಡ ಅವರು ನೋಡ್ಕೋತಾರೆ, ಮೋದಿ ನೋಡ್ಕೋತಾರೆ ಅಂತ ಟ್ರಂಪ್ ಹೇಳಿಬಿಟ್ಟಿದ್ದ. ಬನ್ನಿ ಈಗ ಮೆಟ್ರೋದರಕ್ಕೆ ಬರೋಣ. ಭಾರತದ ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ, ನಮ್ಮಿಂದಲೇ ಹುಟ್ಟಿದಂಥ ಬಾಂಗ್ಲಾದೇಶ ಮುಗ್ಗಲ ಮುಳ್ಳಾಗ್ತಾ ಇದೆ, ಗೊತ್ತಿದೆ. ಅಲ್ಲಿ ಸರ್ಕಾರ ಬದಲಾವಣೆ ಆದಂಥ ರಾಜಕತೆ ಆಗಿದೆ ಅಂತ. ಆದರೆ ಎಲ್ಲಿ ತನಕ ಜೋ ಬೈಡನ್ ಅಮೆರಿಕ ಅಧ್ಯಕ್ಷ ಆಗಿದ್ದರು ಅಲ್ಲಿ ತನಕ ಬಾಂಗ್ಲಾದೇಶದ ಆಟೋಟೋಪ ಜಾಸ್ತಿ ಇತ್ತು. ಇದೀಗ
ಡೊನಾಲ್ಡ್ ಟ್ರಂಪ್ ಆದ ಕಾರಣಕ್ಕಾಗಿ ಅಮೆರಿಕ ಕೃಪಾಪೋಷಿತ ನಾಯಕನೋರ್ವ ಪಟ್ಟಾಭಿಷಿಕ್ತನಾದ ಮೇಲೆ ಪದೇ ಪದೇ ಕಿರಿಕ್ ನಡೀತಾ ಇದೆ. ಇದೀಗ ಬಾಂಗ್ಲಾದೇಶವನ್ನು ಮಟ್ಟ ಹಾಕೋಕ್ಕೆ ಭಾರತಕ್ಕೆ ಅಮೆರಿಕದ ಬೆಂಬಲ ಸಿಕ್ಕಿದೆ. ಬನ್ನಿ ಒಂದು ರಿಪೋರ್ಟ್. ಬಾಂಗ್ಲಾದೇಶ ವಿಚಾರ ಮೋದಿಯೇ ನೋಡಿಕೊಳ್ತಾರೆ. ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚುತ್ತಿದೆ ಭಾರತದ ಪವರ್. ಬ್ಲಡ್ ಬ್ರದರ್ ಪಾಕಿಸ್ತಾನ, ಅಮೆರಿಕದ ಎಡಪಂಥೀಯ ಸರ್ಕಾರ, ಮೋದಿ ವಿರುದ್ಧ ಸದಾ ವಿಷ ಕಕ್ಕುವ ಜಾರ್ಜ್ ಸೋರೋಸ್ ಎಂಬ ಶ್ರೀಮಂತ ಸೇರಿ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಉರುಳಿಸಿ ಮೊಹಮ್ಮದ್ ಯೂನುಸ್ನನ್ನ ತಂದು ಕೂರಿಸಿದ್ರು. ಸಿಕ್ಕಿದ್ದೇ ಚಾನ್ಸು ಅಂತ ನೋಬೆಲ್ ಯೂನಿಸ್ ಜಾಲಿ ಜಾಲಿ ಜೀವನವನ್ನ ನಡೆಸ್ತಿದ್ದಾನೆ. ಯೂನುಸ್ಗೆ ದೊಡ್ಡ ಶಾಕ್ ಕೊಟ್ಟ ಟ್ರಂಪ್. ಅಮೆರಿಕದಲ್ಲಿ ಡೆಮೊಕ್ರೆಟಿಕರ ಸರ್ಕಾರ ಪತನವಾಗಿ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಬರುತ್ತಿದ್ದಂತೆಯೇ ಯೂನುಸ್ಗೆ ಟೆನ್ಷನ್ ಶುರುವಾಗಿತ್ತು. ಕಡುವೈರಿ ಟ್ರಂಪ್ ಅದೇನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಹೆಚ್ಚಾಗಿತ್ತು. ಆದ್ರೆ ಬಾಂಗ್ಲಾದೇಶ ವಿಷಯವನ್ನ ಮೋದಿ ನೋಡಿಕೊಳ್ಳುತ್ತಾರೆ ಅನ್ನೋ ಮೂಲಕ ದೊಡ್ಡಣ್ಣ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. Well, there was no role for our deep state. It was. This is something that the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಬಾಂಗ್ಲಾದೇಶಕ್ಕೆ ಯಾವ ಥರ ಗುನ್ನ ಕೊಡ್ತಾ ಇದ್ದಾರೆ? ಇದು ಮೋದಿ ಟ್ರಂಪ್ ಹೆಣೆದಿರುವ ಖಡಕ್ ತಂತ್ರವಂತೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಪ್ಲಾನ್ ನಡೀತಾ ಇದೆ ಬಾಂಗ್ಲಾದೇಶದ ವಿರುದ್ಧ. ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಯ್ತು ನೀವು ನೋಡಿದಿರಿ. ನಾವೇ ಹುಟ್ಟಿಸಿದಂಥ ರಾಷ್ಟ್ರ ಅದು. ಬದಲಾವಣೆಗಳಾದಾಗ ಅಲ್ಲಿಯ ಅಲ್ಪಸಂಖ್ಯಾತ ಹಿಂದೂಗಳನ್ನು ಯಾವ ಥರ ಟಾರ್ಗೆಟ್ ಮಾಡಿದರು, ಅಲ್ಲಿ ಅನ್ನ ಹಾಕಿದಂಥ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಅವರ ಹಣೆ ಬರ ಅವರು ಬಿಡಲಿಲ್ಲ. ಇದೀಗ ಮೋದಿ ವಿರುದ್ಧ ಕೆಲಸ ಮಾಡಿತ್ತು ಡೀಪ್ ಸ್ಟೇಟ್, ಟ್ರಂಪ್ ವಿರುದ್ಧ ಕೆಲಸ ಮಾಡಿತ್ತು ಡೀಪ್ ಸ್ಟೇಟ್. ಭಾರತ ಜೊತೆ ಬಾಂಗ್ಲಾ ಪ್ರಧಾನಿ ಯೂನುಸ್ ಕಿರಿಕ್ ಮಾಡ್ತಾ ಇದ್ದ. ಭಾರತ ಜೊತೆಗಿನ ಸಂಬಂಧ ಚೆನ್ನಾಗಿತ್ತು, ಅದನ್ನು ಹದಗೆಡಿಸಿದ್ದ ಯೂನುಸ್. ಟ್ರಂಪ್ ಜೊತೆ ಹಿಂದೊಮ್ಮೆ ಇದೇ ಯೂನುಸ್ ಕಿರಿಕ್ ಮಾಡಿದ್ದ. ಈಗ ಕಾಲ ಬಂದಿದೆ. 2017ರಲ್ಲಿ ಟ್ರಂಪ್ ಸೋಲಿಸಲು ಯೂನುಸ್ ರಣತಂತ್ರ ಮಾಡಿದ್ದ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋದಾಗ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದರು. ಭಾಳ ಟೀಕೆಗಳು ವ್ಯಕ್ತವಾಗಿತ್ತು. ನಿಮ್ಮ ಫ್ರೆಂಡ್ ಸೋತಾ ಯಾರಿಗಾಗಿ ಸ್ವಾಮಿ? ಇವತ್ತು ನಿಮ್ಮ ಫ್ರೆಂಡ್ ಸೋತಾ ಹೇಳೋರೆಲ್ಲ ಮತ್ತೆ ರಿಟ್ವೀಟ್ ಮಾಡಿ ಏನಾಯಿತು ಅಂತೇಳಿ. ಹಿಲರಿ ಕ್ಲಿಂಟನ್ ಪರ ಕೆಲಸ ಮಾಡಿದ್ದ ಯೂನುಸ್, ಆದರೂ ಗೆದ್ದು ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಜೊತೆ ಚರ್ಚೆಗೆ ಬಂದಿತ್ತು ಬಾಂಗ್ಲಾ ನಿಯೋಗ. ಆಗ ಇದೇ ಟ್ರಂಪ್ ಅವನಲ್ಲಿ ಯೂನುಸ್ ಅಂತ ಕೇವಲವಾಗಿ ಮಾತಾಡಿದರು. ಕೇವಲವಾಗಿ. ಇವತ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಬರೆಯೋದ್ರ ಜೊತೆಗೆ ಆ ಚೇರನ್ನು ಅಮೆರಿಕದ ಅಧ್ಯಕ್ಷರೆಲ್ಲ ಮಾಡಲ್ಲ ರೀ. ಕಾಂಜಿ ಪಿಂಜಿ ರಾಷ್ಟ್ರಗಳಿಗೆಲ್ಲ ಮಾಡಲ್ಲ. ಆ ರಾಷ್ಟ್ರದ ತಾಕತ್ತು ಗೊತ್ತಾದ ನಂತರವೇ ಮಾಡೋದು. ಅದು ಮೋದಿಗೆ ಸಿಕ್ಕಂಥ ರೆಸ್ಪೆಕ್ಟ್ ಅನ್ಕೋಬೇಡಿ. ಒಂದು ವೇಳೆ ಮೋದಿ ವಿರೋಧಿಗಳು ಯಾರಾದರೂ ಇದ್ದರೆ, ಮೋದಿ ಪರವಾಗಿದ್ದವ್ರು ಅಂದ್ಕೋತಾರೆ ಮೋದಿ ರೆಸ್ಪೆಕ್ಟ್, ಭಾರತಕ್ಕೆ ರೆಸ್ಪೆಕ್ಟ್. ಮೋದಿ ವಿರೋಧಿಗಳಿದ್ದರೆ ಅದು ಪ್ರಧಾನಮಂತ್ರಿಗಳಿಗೆ ಭಾರತಕ್ಕೆ ಸಿಕ್ಕಂಥ ರೆಸ್ಪೆಕ್ಟ್ ಅಂತಾದರೂ ಅಂದ್ಕೊಳ್ಳಿ. ಈಗ ಇದೇ ಯೂನುಸ್ಗೆ ಮೋದಿ ಮೂಲಕ ಪಾಠ ಕಲಿಸ್ತಾರೆ ಟ್ರಂಪ್. ಯಾಕಂದರೆ ಎಲ್ಲವನ್ನು ಕೂಡ ಅವರು ನೋಡ್ಕೋತಾರೆ, ಮೋದಿ ನೋಡ್ಕೋತಾರೆ ಅಂತ ಟ್ರಂಪ್ ಹೇಳಿಬಿಟ್ಟಿದ್ದ. ಬನ್ನಿ ಈಗ ಮೆಟ್ರೋದರಕ್ಕೆ ಬರೋಣ. ಭಾರತದ ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ, ನಮ್ಮಿಂದಲೇ ಹುಟ್ಟಿದಂಥ ಬಾಂಗ್ಲಾದೇಶ ಮುಗ್ಗಲ ಮುಳ್ಳಾಗ್ತಾ ಇದೆ, ಗೊತ್ತಿದೆ. ಅಲ್ಲಿ ಸರ್ಕಾರ ಬದಲಾವಣೆ ಆದಂಥ ರಾಜಕತೆ ಆಗಿದೆ ಅಂತ. ಆದರೆ ಎಲ್ಲಿ ತನಕ